ನಿನ್ನ ಗಂಡನೇ ಕುತ್ಕೆ ಹಿಡ್ದು ಆಚೆ ತಳ್ಳದ್ ಮ್ಯಾಕೆ ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಹಿಂದಕ್ ತಿರುಗ್ ನೋಡ್ದಂಗೆ ಒಯ್ತಾ ಇರ್. ಅವಳ ಆಸೆನೆ ನನ್ನ ಆಸೆ ಅನ್ಕೊಂಡು, ಅವಳ ಕನ್ಸಿಗೆ ರೆಕ್ಕೆ ಆಗಿ, ಅವಳ ಗುರಿನೇ ನನ್ ಗುರಿ ಅನ್ಕೊಂಡು, ಅವಳ ಸಾಧನೆನ ನನ್ ಸಾಧನೆ ಅನ್ಕೊಂಡು ಅವ್ರ ಹತ್ರ ಸುಳ್ಳು ಹೇಳಿ ಅವಳಕ್ಕಿನ್ನ ಹೆಚ್ಚಾಗಿ ಒದ್ದಾಡ್ದವನು ನಾನು ಕಲ, ಅವಳಲ್ಲ. ಆ ಟೈಮಲ್ಲಿ ಅವ್ರು ಸತ್ಯ ಹೇಳ್ಬೇಕು ಅಂತವ ಅವ್ರು ಶಾನೆ ಪ್ರಯತ್ನ ಪಟ್ರು ಅಂತಮ್ಮ. ಲೇ ಕ್ವಾಟ್ಲೆ, ಮೆಣಸಿನ್ಕಾಯಿ ಸಿಹಿಯಾಗಿರ್ತದೆ ಅಂತಂದ್ರೆ ನಂಬ ಮಾತಿಲ್ಲ. ಅವಳಿಗೋಸ್ಕರ ನಾವೆಲ್ಲ ನೆಮ್ಮದಿ ಕಳ್ಕೊಂಡು ಅವಳಿಗೋಸ್ಕರ ಹುಡುಕ್ತಾ ಇದ್ರೆ ಅವಳಿಲ್ಲಿ ನೆಮ್ಮದಿಯಾಗೇ ಇದ್ಲಲ್ಲ. ಇಲ್ಲ ಅಂತಮ್ಮ, ಅವ್ರು ನೆಮ್ಮದಿಯಾಗಿರ್ಲಿಲ್ಲ, ಅಪರಾಧ ಭಾವನೆಯಲ್ಲಿ ಸಂಕಟ ಪಡ್ತಾ ಇದ್ರು. ಲೇ 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 ಕ್ವಾಟ್ಲೆ, ಅದೆಲ್ಲ ನಿನ್ ಬರೀ ಭ್ರಮೇಕಲ್ಲ. ಮೊದ್ಲಿನ ಕತೆ ಎಲ್ಲ ಬಿಡ್ಲಾ, ನೀನ್ ಹೇಳ್ದಂಗೆ ಅವಳು ಏನಾದ್ರೂ ಅಪರಾಧಿ ಭಾವನೆಲ್ಲೇ ಇದ್ದಿದ್ರೆ ಅವಳಿಗೆ ಅಪರಾಧಿತನ ಅರಿವಾಗಿ ಮೊದ್ಲು ಬಂದು ನಮ್ಮ ಕಾಲ ನನ್ ಪ್ರಾಯಶ್ಚಿತ್ತ ಅನ್ಭವಿಸ್ತೀನಿ ಅಂತ, ಆಮೇಕಿಂದ ನನ್ ಮುಂದ್ಗುಟೆ ಬಂದು ನನ್ ಮಾಡಿರೋ ತಪ್ಪಿಗೆ ಶಿಕ್ಷೆನೋ ಇಲ್ಲ ಕ್ಷಮೆನೋ ಕೇಳಿರೋಳು. ಕೇಳಿದ್ನಲ್ಲ, ನೀನೇ ಹೇಳಲ್ಲ, ಏನೂ ಮಾಡ್ಲಿಲ್ಲ. ಆದ್ರೆ ಅವಳೇನಾದ್ರೂ ಹಂಗ್ ಮಾಡಿದ್ಲೆ, ಅವಳು ಹಂಗ್ ಮಾಡ್ಲಿಲ್ಲ. ಯಾಕೆ ಹೇಳು? ಈ ಕೆಲ್ಸವ ಅವಳು ಬೇಕು ಅಂತ ಮಾಡಿರೋದು. ಲೈ, ನೀನ್ ಏನೇ ಹೇಳ, ನಾನಂತೂ ಅವಳು ನಂಬಕ್ಕಿಲ್ಲ ಕಳ್ಳ. ಅಪ್ಪ ಮಾಡ್ಬೇಕು ಅಂತಾನೆ ಉದ್ದೇಶ ಇಟ್ಕೊಂಡ್ ಮಾಡಿರೋರು ಪ್ರಾಯಶ್ಚಿತ್ತ ಬಯಸಕ್ಕಿಲ್ಲ ಕಳ್ಳ. ಅದಕ್ಕೆ ಅವಳು ಬರಕ್ಕೂ ಇಲ್ಲ, ಅವಳಿಗೆ ಬರೋ ಧೈರ್ಯನೂ ಇಲ್ಲ. ಅಕ್ಕ ಬಸಿ ನಿತ್ಕೊಳೆ. ಅಕ್ಕ 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 ಒಂದ್ ನಿಮಿಷ ಎಲ್ಲಿಗೆ ಹೋಯ್ತಿದ್ಯಾ? ಸರು, ಇನ್ ನಾವು ಸುಮ್ಕೆ ಇದ್ರೆ ಅಪ್ಪ ಇನ್ನ ಕಳ್ಕೊಬೇಕಾಯ್ತದೆ. ಇಲ್ಲ ಸರು, ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನಾನ್ ನಮ್ಮ ಮಟ್ಟಿಗೆ ಹೋಗಿ ಗೌಡ್ರ ತವಾಗ ಸಮಯ ಕೇಳ್ಬೇಕು. ಕೇಳ್ತೀನಿ. ನೀನ್ ಹೋದ್ರೆ ಈಗ ಬಾವ ಕ್ಷಮ್ಸಕ್ಕಿಲ್ಲ. ಈಗ ಅವ್ರಿಗಿರೋ ಕೋಪದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರ ಕಣೆ ಅಕ್ಕ. ಏನಾದ್ರೂ ಆಗ್ಲಿ ಸರು, ಅವ್ರ ತವ ಹೋಗಿ ಸತ್ಯ ಹೇಳಿ ಅವ್ರ ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನ್ಗದೆ ಸರು. ಅದ್ಕೆಯ ಇವಾಗ್ಲೇ ನಾನು ಹೋಯ್ತೀನಿ. ನಿನ್ ನಂಬಿಕೆ ದಿಟ್ಟ ಆದ್ರೆ ಸರಿ ಅಕ್ಕ, ಆದ್ರೆ ಭಾವ ಏನಾದ್ರೂ ಕೋಪದಲ್ಲಿ ಹಂಗಂತ ಹೇಳಿ ಸುಮ್ನೆ ಕೂರೋದಕ್ಕೆ ಆಗಲ್ಲ ಸರು. ಪ್ರಯತ್ನ ಇಲ್ದೆ ಫಲ ಇಲ್ಲ. ಬರ್ದೆ ಬೆಳೆನೆ ನಾವು ನಿರೀಕ್ಷೆ ಮಾಡ್ಬೋದೇ? ಆ ಪರೀಕ್ಷೆನ ನಾನು ಎದುರಿಸ್ಬೇಕು ಅಂದ್ರೆ ನಮ್ ಗೌಡ್ರು ತವ ಮಾತಾಡ್ಬೇಕು. ನಾನು ಈಗ್ಲೇ ಹೋಗಿ ಮಾತಾಡ್ತೀನಿ. ನಾನೇನಾರು ತಪ್ಪು ಮಾಡಿದ್ರೆ ನೀವು ಕ್ಷಮಿಸ್ತೀರಾ? ತಪ್ಪು ಮಾಡಿದವನು ನನ್ನ ಶತ್ರುವೇ ಆದ್ರೂ ಅವನನ್ನ ಕ್ಷಮಿಸ್ಬೇಕು ಅನ್ನೋದು ನಾನು ರೂಢಿ ಮಾಡ್ಕೊಂಡ್ ಬಂದಿವ್ನಿ. ಅವಳು ಬರ್ತಾಳೆ, ನನ್ನ ಹತ್ರ ಕ್ಷಮೆ ಕೇಳ್ತಾಳೆ ಅನ್ನೋ ಧೈರ್ಯ ನನ್ಗಿಲ್ಲ ಕೊಟ್ಲೆ. ಯಾಕಂದ್ರೆ ನಂಬಿಕೆ ದ್ರೋಹ ಮಾಡಿರೋ ದ್ರೋಹಿಗಳಿಗೆ ಮುಖ ತೋರ್ಸೋದಿಕ್ಕೆ ಮುಖ ಎಲ್ಲಿರ್ತದಲ್ಲ. ಅವಳು ಮಾಡಿರೋ ಮೋಸ, ವಂಚನೆ, ಸುಳ್ಳು ಇದಕ್ಕೆಲ್ಲ ತಿದ್ದು ನಮ್ಮ ಅಪ್ಪಯ್ಯ. ಕ್ಷಮೆ ಕೇಳಕ್ಕಾಗ್ಲಿ, ಶಿಕ್ಷೆ ಅನುಭವಿಸೋದಕ್ಕಾಗ್ಲಿ ಧೈರ್ಯ ಬೇಕಲ್ಲ, ಧೈರ್ಯ ಬೇಕು. ಅದು ಅವಳಿಗಿಲ್ಲ. ಹೋಗಿ ಅದೇನ್ ಕೆಲ್ಸ ನೋಡು. ನಾನು ಹೇಳಿದ್ರು ನಂಬೇ ಇಲ್ಲ ನೀನು.
ಪರವಾಗಿಲ್ವೇ? ಈ ಕಾಲದಲ್ಲೂ ಹಿಂಗೆಲ್ಲ ನಡೀತಾ ಐತೆ ಅಂದ್ರೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಹಾ, ನೋಡಕ್ಕೂ ಒಂಥರ ಸಂದಾಗೆ ಐತೆ. ಯೋ, ಊರವ್ರೆಲ್ಲ ಆಡ್ಕೊಂಡ್ ನಗ್ತವ್ರೆ. ನ್ಯಾಯವ ಕೇಳೋ ರೀತಿ ಕೇಳುವ. ಮೊದ್ಲು ಚಾಟಿಲ್ ಹೊಡ್ಕೊಳ್ಳೋದ್ ನಿಲ್ಸಯ್ಯ. ಇವತ್ತು ಜನ ಆಡ್ಕತಾರೆ ಅಂತ ಸುಮ್ಮನೆ ಆಗ್ಬಿಟ್ರೆ ನಾಳೆ ಇದೇ ಜನ ನನ್ ಮಗಳ್ ನೋಡಿ ಬಾಯಿಗೆ ಬಂದಂಗೆ ಮಾತಾಡ ಪರಿಸ್ಥಿತಿ ಬಂದ್ಬಿಡ್ತದೆ. ಆಡ್ಕೊಳ್ಳೋರ್ನ ತಡಿಯಕ್ಕಾಗಕ್ಕಿಲ್ಲ, ಆದ್ರೆ ನನ್ ಮಗಳ ಜೀವನ ಸರಿ ಮಾಡೋ ಗಂಟ ನನ್ ಹೋರಾಟ ನಿಲ್ಸಕ್ಕಿಲ್ಲ. ಅವ ಅಲ್ಲೋಡು. ನಲವತ್ತೆಂಟು ಗಂಟೆಗಳ ಒಳಗಡೆ ನನ್ನ ಮಗಳು ಅವಳು ಮನೆಯಲ್ಲಿರ್ತಾಳೆ. ಈ ಲೋಕಿ ಬೇರೆ ತಿರ್ಗಾ ದುಡ್ಡು ಕೇಳ್ತಾವನೆ. ಹೆಂಗಪ್ಪ ವ್ಯವಸ್ಥೆ ಮಾಡೋದು? ಯಾರ್ ಒಡವೆ ಕನ್ನ ಹಾಕೋದು? ಅಲ್ಲ, ಅಟ್ಟಿಯವರೆಲ್ಲ ಇವ್ರ ಜೊತೆ ಇರೋ ಸಂಬಂಧ ಕಳ್ಕೊಳಕ್ಕೆ ಪಂಚಾಯತಿಗೆ ಹೋಗವ್ರೆ. ಇವಳು ನೋಡಿದ್ರೆ ತಿರ್ಗಾ ಸಂಬಂಧ ಬೆಳ್ಸಕ್ಕೆ ಅಟ್ಟಿಗೆ ಬತ್ತಾವಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಇವಳನ್ನ ಮಾತ್ರ ಅಟ್ಟಿಗೆ ಬರಕ್ ಬಿಡ್ಬಾರ್ದು. ಅಕ್ಕ, ನಾನ್ ನಮ್ ಗೌರತವ ಹೊಸಿ ಮಾತಾಡ್ಬೇಕು. ಹೇಯ್, ನಿಂತ್ಕೊಳೆ. ಇಲ್ಲಿ ಗಂಟ ನೀ ಅಟ್ಟಿಗೆ ಮಾಡಿರೋ ಉಪಕಾರ ಆಗದೆ. ನಿನ್ನೆರಳು ಕೂಡ ಈ ಅಟ್ಟಿ ಮೇಲೆ ಬೀಳ್ಬಾರ್ದು ಅಂತಾನೆ ನೀನ್ ನಮ್ಮ ಮನೆಯಿಂದ ಆಚೆ ಹಾಕಿರೋದು. ಸುಮ್ಕೆ ಬಾಯಿ ಮುಚ್ಕೊಂಡು ಹೋಗು. ಅಕ್ಕ, ನನ್ನಿಂದ ತಪ್ಪಾಗೋಗದೆ ಅನ್ನೋದು ನನಗ್ ಸಂದ ಗೊತ್ತದೆ. ಅದಕ್ಕೆ 10 ನಿಮಿಷ ಮಾತಾಡ್ಬಿಡ್ತೀನಿ ಕಣಕ್ಕ. ಏಯ್, ನೀನ್ ಬಂದು ಬಂದು ನಾಟಕ ಮಾಡಕ್ಕೆ ಈ ಅಟ್ಟಿಯ ನಾಟಕ ಸ್ಟೇಜ್ ಅನ್ಕೊಂಡಿದ್ಯಾ? ನೀನ್ ತಿಪ್ಪುರ್ ಲಾಗ ಹಾಕಿದ್ರುನುವೆ ಈ ಅಟ್ಟಿಗೆ ಬರಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ. ಅಲ್ಲ, ನಿಮ್ಮಪ್ಪ ಗಾಳಿಲಿ ಮನೆ ಕಟ್ತಾ ಇರೋದ್ ಸಾಕಾಗಿಲ್ಲ ಅಂತ ನೀನ್ ಇಲ್ಲಿಗೆ ಯಾವ ನಾಟಕ ಆಡಕ್ ಬಂದಿದ್ಯೆ? ಅಲ್ಲ ಕಣವ, ಈ ದಿಸ್ತಿಂದ ನಮ್ಮನೆ ಮಾನ ಮರ್ವಾದಿ ತೆಗ್ದಿದ್ಯ. ಇನ್ನು ಏನ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ಯಾ ಹೇಳು? ಅಮ್ಮಮ್ಮ, ಇವಳನ್ನ ಅಟ್ಟಿ ಒಳಗಡೆ ಸೇರ್ಸ್ಬೇಡಂತ ಮಾವ ಹೇಳವ್ರೆ. ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳಿದ್ರೆ ನನ್ ಮೇಲೆ ಜಗಳಕ್ಕೆ ಬರ್ತಾಳಮ್ಮಮ್ಮ. ಒಳಗ್ ಬಿಡಕ್ಕಿಲ್ಲ ಅಂತ ಹೇಳಕ್ಕೆ ಭದ್ರಮಾಮನ್ ಕೂಟ ಮಾತಾಡ್ಲೇಬೇಕು ಅಂತ ನನ್ ಮೇಲೆ ಎಷ್ಟು ಜೋರ್ ಮಾಡಿದ್ಲು ಗೊತ್ತೇ? ಕೊನ್ಗೆ ನಾನು ಅಟ್ಟಿ ಕದ ಹಾಕೊಂಡದ್ಕೆ ಏಣಿ ಹಾಕೊಂಡ್ ಮಾಡಿ ಮೇಲೆ ಹತ್ತಕ್ ಹೋಗಿ ಕೇಳಿಗ್ ಬಿದ್ದು ಬಂದವಳೆ. ನಿಮ್ಗೆ ಮನುಷ್ಯತ್ವ ಅನ್ನೋದೇ ಇಲ್ವೇ? ನಾವೇನ್ ಪಾಪ ಮಾಡಿದೀವಿ ಅಂತ ನಮ್ಗೆ ಈ ಹಿಂಸೆ ಕೊಡ್ತಾ ಇದ್ದೀರಾ? ನಿನಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ ಮ್ಯಾಕೆ ನೀನ್ಯಾಕೆ ಬಂದಿದ್ದ? ಅಯ್ಯೋ ಅಜ್ಜಿ, ಹಂಗ ಹೇಳ್ಬಿಡಿ. ಒಂದ್ಕಿತ ನನ್ನನ್ನ ಕ್ಷಮಿಸಿ. ನನ್ ಗೌರತವ ಮಾತಾಡಿ ಕ್ಷಮೆ ಕೇಳ್ಬೇಕು
ಅಂತಾನೆ ಬಂದಿ ಅಂಕಿತ ಅವ್ರ ಜೊತೆ ಮಾತಾಡೋದಕ್ಕೆ ನಂಗೆ ಅವಕಾಶ ಮಾಡ್ಕೊಡಿ ಅಜ್ಜಿ. ನಿನ್ನೆಳ್ಳು ಒಂದ್ ಕಿತ ನನ್ ಮೊಮ್ಮಗನ್ ಮೇಲೆ ಬೀಳೋ ಹೊತ್ತಿಗೆ ಅವನ್ ಜೀವನಾನೇ ಅಲ್ಲೋಲ ಕಲ್ಲೋಲ ಆಗೋಯ್ತು. ನಿನ್ನಿಂದಾಗಿ ನಾವೀಗ ಅನುಭವಿಸ್ತಾ ಇರೋದೇ ಸಾಕು. ಹೊಂಟೋಗೋ. ಅಜ್ಜಿ ನಿಮ್ ಕಾಲಿಗೆ ಬೀಳ್ತೀನಿ ಅಜ್ಜಿ, ದಯವಿಟ್ಟು ಅಜ್ಜಿ ಪ್ಲೀಸ್ ಅಜ್ಜಿ, ಒಂದೇ ಒಂದ್ಕಿತ ಅವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಜ್ಜಿ. ಮಾತಾಡ್ಬಿಟ್ಟು ನಾನು ಹೊಂಟೋಯ್ತು, ನಿಮ್ ಕೈ ಮುಗಿತೀನಿ ಅಜ್ಜಿ. ನಿನಗೆ ನನ್ನ ಮೊಮ್ಮಗನ ಮೇಲೆ ಪ್ರೀತಿ ಇದ್ರೆ, ಮಗನ ಮೇಲೆ ಗೌರವ ಇದ್ರೆ, ನಮ್ಮ ಅಟ್ಟಿ ಬೆಲೆ ಏನು ಅಂತ ಗೊತ್ತಿದ್ರೆ ಇಲ್ಲಿಂದ ಹೊಂಟೋಗೋ. ಇಲ್ದೆ ಹೋದ್ರೆ ನೀ ನಾಟಕ ಆಡ್ಕೊಂಡ್ ಬಂದಿದೀ ಅಂತಾನೆ ಅರ್ಥ. ಅತ್ತೆ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಯ್ತಿಲ್ವಾ? ಮರ್ವಾದಿಂದ ನಮ್ಮ ಮಟ್ಟಿಂದ ದೂರ ಇರು. ನಿನ್ನ ಗಂಡನೇ ಕುತ್ಕೆ ಹಿಡ್ದು ಆಚೆ ತಳ್ಳದ್ ಮ್ಯಾಕೆ ಮತ್ತ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಹಿಂದಕ್ ತಿರುಗ್ ನೋಡ್ದಂಗೆ ಒಯ್ತಾ ಇರು. ಹೇಳ್ದೆ. ನೀವೇನ್ ನೋಡ್ತಾ ನಿಂತಿದ್ದೀರಾ? ನಡ್ರಿ ಒಳಕ್ಕೆ. ಅದ್ಕಮ್ಮ ಅದ್ಕಮ್ಮ ನಿಮ್ಮ ನೋಡಿ ಶಾನೆ ಖುಷಿ ಆಯ್ತು. ಅಂತಮ್ಮ ನೋಡಿದ್ರ, ಮಾತಾಡ್ಸದ್ರ, ಅವಂತವ ಕ್ಷಮೆ ಕೇಳಿದ್ರ? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ ಅದ್ಕಮ್ಮ. ಬರೋ ದಾರಿಗೆ ಸುಖ ಕಟ್ಲಿಲ್ಲ, ಆದ್ರೆ ಕಣ್ಣೀರ್ ಸುರಿಸ್ಕೊಂಡು ಆಸೆ ಹೊತ್ಕೊಂಡ್ ಬಂದೆ. ನನ್ ಗಾಳಿನೇ ನನ್ನ ತಡೆದ್ ಬಿಡ್ತು, ಅಜ್ಜಿ ಮಾತುಗಳು ಕಟ್ಟಾಕ್ಬಿಡ್ತು. ಅವ್ರ ಹಂಗೆ ಹೇಳ್ದಾಗ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೆ ಹೋಗ್ಬೇಕಾಗ್ ಬಂತು. ಏನ್ ಹೇಳ್ತಾ ಇದೀರ ಅದ್ಕೆಮ್ಮ? ಅವ್ರ ತವ ಮಾತಾಡಿ ಕ್ಷಮೆ ಕೇಳ್ಬೇಕು ಅಂತ ಓಡಾಡ್ ಬಂದೆ, ಆದ್ರೆ ಇಲ್ಲಿ ನೀವ್ ಅಳ್ಬೇಡಿ ಅದ್ಕೆಮ್ಮ, ನೀವ್ ಇಲ್ಲೇ ಇರಿ, ನಾನು ಗಂಟ ಮುಂದ್ ಕರ್ಕ ಬರ್ತೀನಿ. ಅವಂತವ ಒಂದ್ಕಿತ ಮಾತಾಡಿ ಎಲ್ಲ ಸರಿ ಹೋಯ್ತದೆ. ನೀವ್ ಹೊಂಟಾಗ್ಬೇಡಿ, 2 ನಿಮಿಷ ಕರ್ಕ ಬಂದ್ಬಿಡ್ತೀನಿ. ನೀವಿಲ್ಲ ನಿಂತಿರಿ, ಬಂದೆ. ಅಂಟಮ್ಮ ಅಂಟಮ್ಮ ಬೈಲಿ ಬಾ ಅಂತಮ್ಮ. ಏಯ್ ಬಿಡ್ಲಾ, ನಾನೆಲ್ಲೂ ಬರಕಿಲ್ಲ, ಹೋಗ್ಲಾ. ಅಯ್ಯೋ ಅಂಟಮ್ಮ, ಒಂದ್ ಸಂತೋಷದ ವಿಷಯ ಅದೇ, ಬಾ ಅಂತಮ್ಮ. ನಿನ್ ಮನ್ಸಲ್ಲಿ ಏನಿದ್ದದೋ, ನೀನ್ ಏನಾಗ್ಬೇಕು ಅಂತ ಬಯಸ್ತಿದ್ದೋ ಅಂಟಮ್ಮ, ಅದಾಯ್ತಾ? ಅದೇ ಬಾ. ಅಂಥದ್ದು ಏನೂ ಇಲ್ಲ ಕಣ್ಲ ಕೊಟ್ಲೆ. ನನ್ನ ಮನ್ಸಲ್ಲಿ ಇದ್ದಿದ್ದ ಆಸೆ, ಕನಸು ಎಲ್ಲ ಸತ್ತೋಗದೆ. ಯಾಕಂಗ ಅನ್ಕೋತಾ ಇದೀಯ ಅಂಟಮ್ಮ? ನೀನೇನ್ ಬಯಸ್ತಿದ್ದೋ ಅದು ನಿನಗ್ ಗೊತ್ತಿಲ್ಲದೆ ಆಯ್ತಾ? ಅದೇ ಇಬ್ರು ಮನ್ಸಲ್ಲಿ ಒಂದೇ ಯೋಚನೆ ಇರೋದಕ್ಕಲ್ವ ಹಿಂಗ ಆಯ್ತಾ ಇರೋದು. ಬಾ ಅಂತಮ್ಮ. ಯಾರು? ನಮ್ಮಿಬ್ರು ಮನ್ಸಲ್ಲಿ ಒಂದೇ ಇದ್ದದೆ. ಯಾರೋ ಇಬ್ರು ಮನ್ಸು, ನಾನ್ ಹೇಳ್ತೀನಿ ತಾನೆ, ಸುಮ್ಕೆ ನನ್ ಕೂಟ ಬಾ. ನಡಿ ಬರ್ತೀನಿ. ಸರಿ ಕೊಡಿ. ಏಯ್ ಬಿಡ, ಈ ಎಣ್ಣೆನೇ ನಂಗೆಲ್ಲ. ಇದನ್ ಬಿಟ್ಟು ನಾನು ಎಲ್ಗೂ ಬರಾಕಿಲ್ಲ. ಸರಿ, ಈಗ ನೀನ್ ಬರೋದೇ ಮುಖ್ಯ ಕಣಂತೆ, ಬಾ ಅಂತಮ್ಮ ಬಾ. ಬಿಡ್ಲಾ.